ಇರ ಒಂದು ನಿಮಿಷ ಇರ. ಏನಿದೆ ಅನುಷ್ಠಿಂಗ್ ಮಾಡ್ತೀನಿ ಒಂದು ನಿಮಿಷ. ಹಲೋ ಏನ್ರಿ ಅನ್ನೋರೆ? ಅಲ್ಲ ಎಲ್ರಿ ನಿಮ್ ಫ್ರೆಂಡ್ಸ್ ಅಲ್ಲ ಸುಮಾರು ಜನ ಇದಾರೆ, ಸ್ಪೆಷಲ್ ಆಗಿ ಬರ್ತಿದ್ದಾರೆ ಅಂತಂದ್ರಿ. ಅಲ್ರಿ ನೀವ್ ಹೇಳಿದ ಯಾರು ಲಿಸ್ಟ್ ಹೇಳ್ರಿ ಒಂಚೂರು. ಆ ರಾಗ ಪಲ್ಲು, ಆ ಬನ್ನೇರ್ಘಟ್ಟದ ಅನುಪಲ್ಲವಿ, ಆ ಸುದ್ಗುಂಟೆ ಪಾಳ್ಯ ಸಂಗೀತ, ಹೋಗ್ಲಿ ಚಾಮರಾಜಪೇಟೆ ಶ್ರುತಿ, ಬ್ಯಾಡಪ್ಪ ಲಕ್ಸಂದ್ರದ ಲಯ. ಇವ್ರೆಲ್ಲ ಕಾಯ್ತಾ ಇರ್ತಾರೆ ಸ್ಪೆಷಲ್ ಎಪಿಸೋಡ್ ಬನ್ನಿ ಸಾರ್ ಅಂದ್ಬಿಟ್ಟು. ಇಲ್ಲಿ ನೋಡಿದ್ರಿ ಕಂಬೂದ್ ರಂಗ ಆಗ್ಬಿಟ್ರಿ, ಇನ್ಯಾರು ಇಲ್ವಲ್ರಿ ಇಲ್ಲಿ. ಓ ಅಲ್ರಿ ನಿಮಗ್ ರಜಾ ಬೇಕು ಅಂತ ಹೇಳಿದ್ರೆ ಒಂದ್ ಮಾತು ಹೇಳಿದ್ರೆ ನಾನು ಹಂಗೆ ಬರ್ತಾ ಇದ್ನಪ್ಪ. ಹೋಗ್ಲಿ ಇದೇನ್ ರೌಂಡು? ಓಹೋ ಆಹಾ ಸೂಪರ್ ಸೂಪರ್, ಆಯ್ತು ಬಿಡ್ರಿ. ಹಂಗಾದ್ರೆ ಈ ಶೋನು ನನಗ್ ಫೇವ್ರೇಟ್. ಈ ವಾರದ ರೌಂಡ್ ಕೂಡ ನನಗೆ ಅಷ್ಟೇ ಫೇವ್ರೇಟ್. ಹಾಡುಗಳ ಸುತ್ತು ಅಂತ ನೀವು ಹೇಳಿದ್ಮೇಲೆ ಸೂಪರ್ ಆಗಿ ಜಮಾಯಿಸೋಣ. ಓಕೆನಾ? ಆರಾಮಾಗಿ ಬನ್ನಿ, ನೀವು ಆರಾಮಾಗಿ ಬನ್ನಿ ಅನ್ನು. ಓಕೆ, ಆನಂದ ರಾಗದ ಜೊತೆ ಆನಂದವಾಗಿ ಈ ವಾರದ ಸಂಚಿಕೆನ ಶುರು ಮಾಡೋಣ. ಇದು ಸಂಗೀತ ಸರಸ್ವತಿಯ ದೇಗುಲ, ಅತ್ಯುನ್ನತ ಗಾಯಕರ ಗಾನ ಮೇಳ. ಈ ಗೆಲುವಿನ ಹೊಸ ರಾಗಕ್ಕೆ ನಿಮ್ಮ ಹೃದಯಗಳೇ ತಾಳ. ಇದು 17 ಸೀಸನ್ಗಳನ್ನ ಒಟ್ಟಿಗೆ ಸಂಭ್ರಮಿಸುವಂತ ವಸಂತ ಕಾಲ. ಈ ಜಿಟಿ ಜಿಟಿ ಮಳೆಯಲ್ಲಿ ಅಮ್ಮ ಕೊಡೋ ಬಿಸಿ ಬಿಸಿ ಕಾಫಿ ಅಂತಂದ್ರೆ ಎಲ್ರಿಗೂ ಇಷ್ಟ. ಸಂಜೆ ಹೊತ್ತು ವಾಕಿಂಗ್ ಹೋಗಿ ಕಲ್ಲು ಬೆಂಚ್ ಮೇಲೆ ಕೂತು ಹಾರಟೆ ಹೊಡೆಯೋದು ದೊಡ್ಡೋರ್ಗೆ ಇಷ್ಟ. ವೀಕೆಂಡ್ ಬಂತು ಅಂತಂದ್ರೆ ಹುಡುಗಿರಿಗೆ ಶಾಪಿಂಗ್ ಹೋಗೋದು ಇಷ್ಟ. ಕೊಬ್ಬರಿ ತಿನ್ನೋರ್ಗೆ ಬೆಲ್ಲ ಇಷ್ಟ, ಪ್ರೇಮಿಗಳಿಗೆ ಗಲ್ಲ ಇಷ್ಟ, ವ್ಯಾಪಾರಿಗಳಿಗೆ ಗಲ್ಲ ಪೆಟ್ಟಿಗೆ ಅಂದ್ರೆ ತುಂಬಾ ಇಷ್ಟ. ನನಗೆ ಇಷ್ಟ ಆದಾಗ ಅದು ಯಶಸ್ಸಾಗತ್ತೆ. ನಾವು ಇಷ್ಟಪಟ್ಟಿದ್ರಲ್ಲೇನೆ ನೆಮ್ಮದಿ ಸಂತೋಷ ಇರುತ್ತೆ. ಹಾಗೇನೆ ಹಾಡೋರ್ಗೂ ಕೂಡ ಒಂದೊಂಥರ ಹಾಡಿಷ್ಟ. ಹಾಡನ್ನ ಇಷ್ಟಪಡೋ ಪ್ರತಿಯೊಬ್ಬರಿಗೂ ಸರಿಗಮಪ ಚಾಂಪಿಯನ್ಶಿಪ್ ಅಂದ್ರೆ ತುಂಬಾನೇ ಇಷ್ಟ. ಹಾಡು ಅಂತಂದ್ರೆ ಬರೆಯೋ ಕವಿಗಳಿಂದ ಹಿಡಿದು ಕೇಳೋ ಕಿವಿಗಳವ್ರಿಗೂ ಇಷ್ಟ. ಹೀಗೆ ಇಷ್ಟದಲ್ಲಿಷ್ಟು ಬೆಳೀತಾ ಹೋಗುತ್ತೆ. ಅವ್ರವ್ರಿಗೆ ಅವ್ರವರ ಫೇವ್ರೆಟ್ ಹಾಡುಗಳು ಅಂತ ಇದ್ದೇ ಇರುತ್ತೆ. ಒಂಥರ ಹಾಡು ಕೂಡ ನಮ್ಮ ಜೀವನದ ಭಾಗನೇ ಆಗೋಗಿದೆ ಕಣ್ರಿ. ಅಂತ ಫೇವ್ರೆಟ್ ಹಾಡುಗಳನ್ನ ಇವತ್ತು ಸೆಲೆಬ್ರೇಟ್ ಮಾಡೋಂಥ ಸಮಯ. ಸೊ ಜೋಶ್ ಡಬಲ್ ಇರುತ್ತೆ, ಆನಂದನೂ ಡಬಲ್ ಇರುತ್ತೆ. ಇದೇ ಜೋಶಲ್ಲಿ ಶುರು ಮಾಡೋಣ ಈ ವಾರದ ಸುತ್ತು, ಫೇವ್ರೆಟ್ ಹಾಡುಗಳ ಸುತ್ತು. ಅರುಣ್ ಸಾರ್ ಅಂಡ್ ಬ್ಯಾಂಡ್ ಅಡ್ಬಿದ್ದೆ ನಿಮ್ಮ ತಂಡಕ್ಕೆ. ಓಕೆ, ನಮ್ಮ ಲವ್ಲಿ ಜ್ಯೂರಿ ಯಾವ ಎಪಿಸೋಡ್ ಅಲ್ಲಿ ನೋಡಿದ್ರು ನಿಮ್ದೇ ಎಕ್ಸ್ಪ್ರೆಷನ್ಸು. ಯಾವ ಸಾಂಗ್ ನೋಡಿ ಕೂತಲ್ಲೇ ಅಲ್ಲೇ ನಿಂತ್ಕೊಂಡು ಅಲ್ಲೇ ಒಂದೊಂದು ಸ್ಟೆಪ್. ಪ್ಯಾಥೋ ಸಾಂಗ್ ಬಂತು ಅಂತಂದ್ರೆ ಎಲ್ರು ಅಳೋದು ನೋಡಿ ನನಗೂ ನೀರು ಬರ್ತಾ ಇರುತ್ತೆ. ಪ್ರೇಕ್ಷಕರಿಗೆ ಹಾಡು ತಲುಪಕ್ಕೂ ಮುಂಚೆ ನಿಮ್ಮ ಹೃದಯ ತಲುಪಿರುತ್ತೆ. ಅದು ನಮ್ಮ ಜ್ಯೂರೀಸ್ ಅಂತಂದ್ರೆ ಬಲು ನಮ್ಮ ಜ್ಯೂರೀಸ್ಗೆ ಜೋರ ಚಪ್ಪಾಳೆ. ಇವತ್ತು ಒಂದು ಅದ್ಭುತವಾದ ದಿವಸ. ನನ್ನ ವೃತ್ತಿ ಜೀವನದಲ್ಲಿ ನಾನು ಕಂಡ ಒಂದು ಪುಟ್ಟ ಮಗು ಇಲ್ಲಿ ದೊಡ್ಡ ನಗುವಾಗಿ ನಿಂತಿದೆಯಲ್ಲ. ಎಲ್ಲರೂ ಹಾಡಿದ ಮೇಲೆ ಹಾಡಿನ ತೂಕ ನೋಡಿ ಅದಕ್ಕೆ ಗೋಲ್ಡನ್ ಬಜರ್ ಕೊಡ್ತಿದ್ದೆ. ನಾನು ಕಂಡ ಜೀವನದ ಅತಿ ಪುಟ್ಟ ಬಾಲ ಪ್ರತಿಭೆ ಇಲ್ಲಿ ಬಂದು ನನ್ನ ಕುರಿತು ಮಾತಾಡೋದಕ್ಕೆ ಮೊದಲನೇ ಗೋಲ್ಡನ್ ಬಜರ್. ಭಾಳ ಖುಷಿ ಆಗ್ತಾ ಇದೆ. ನಿನ್ನ ಮಾತು ಇಡೀ ಕರ್ನಾಟಕಕ್ಕೆ ಭಾಳ ಇಷ್ಟ. ಇವತ್ತು ನಮ್ಮ ವೇದಿಕೆಯಲ್ಲಿ ಅದು ಪ್ರತಿಧ್ವನಿಸ್ತಾ ಇದೆ. ಆನಂದ ಅಂದರೆ ಜೀವನದ ಸಂಗೀತದ ದಯಾನಂದ ಅಂತ ಹೇಳುವ ನೀನು ಬಂದಿದೆಯಾ ಇವತ್ತು. ಶುರು, ಆಲ್ ದಿ ವೆರಿ ಬೆಸ್ಟ್ ಫಾರ್ ಚಾಂಪಿಯನ್ಶಿಪ್. ಜಮಾಯ್ಸ್. ಥ್ಯಾಂಕ್ ಯು ಗುರುಗಳೇ. ಅಂದರೆ ಸುಮಾರು ಜನಕ್ಕೆ ಕೆಲವ್ರು ಗೊತ್ತಿರ್ಬೋದು, ಕೆಲವ್ರು ಗೊತ್ತಿರ್ಲಿಕ್ಕಿಲ್ಲ. ನಾನು ಚಿತ್ರರಂಗಕ್ಕೆ ಅಂತ ಬಂದಾಗ ಅಥವಾ ಅವಕಾಶಕ್ಕೆ ಅಂತ ಸಿಕ್ಕಿದಂಥ ದಿನ ನೀವತ್ತೇನು ಮಹಾದಿನ ಅಂದ್ರಲ್ಲ ಗುರುಗಳೇ. ಆ್ಯಕ್ಚುಲಿ ನನ್ನ ಜೀವನದಲ್ಲಿ ನನಗೆ ಫಸ್ಟು ಚಾನ್ಸ್ ಸಿಕ್ಕಿದ್ದು ಕಾನಿಷ್ಕ ಹೋಟ್ಲಲ್ಲಿ. ಅವತ್ತು ಫಸ್ಟು ನಮ್ಮ ತಂದೆಯ ಜೊತೆ ಕರ್ಕೊಂಡೋಗಿ ಭೇಟಿಯಾದಂಥ ಮೊದಲನೆಯ ಸೆಲೆಬ್ರಿಟಿ ಅಂತಂದರೆ ಮಹಾಗುರುಗಳೇನೆ. ಅಂದರೆ ನೋಡಿ, ಒಂದು ಮಹಾ ಸಂಗಮ ಅಲ್ಲೂ ಇತ್ತು. ಅಂದರೆ ಗುರುಗಳು ಯಾವಾಗಲೂ ಯಜಮಾನ್ರು ಅಂತಿರ್ತಾರೆ ನಮ್ಮ ರವಿ ಸರ್ನ. ಸೊ ಅವ್ರ ಹತ್ರ ಇಂಟ್ರೊಡ್ಯೂಸ್ ಮಾಡೋಕ್ಕೆ ನಾನು ಕರ್ಕೊಂಡು ಹೋದಾಗ ರವಿ ಸರ್ ಇರಲಿಲ್ಲ. ಫಸ್ಟು ಸಿಕ್ಕಿದ್ದು ಮಹಾಗುರುಗಳು. ಅದಾದಮೇಲೆ ಅವ್ರು ಬರ್ತಾರೆ ಅನ್ನೋದು 1 ಅವರಲ್ಲಿ ಹಾಗೆ ಹೀಗೆ ಅಂತಂದ್ರು. ಕೆಳಗಡೆ ವೆಯ್ಟ್ ಮಾಡೋಕ್ಕೆ ನಾವು ಬಂದ್ವಿ, ಅಥವಾ ಅವ್ರು ನಾಳೆ ಬರ್ತಾರೆ ಅಂತ ಇನ್ನೊಬ್ರು ಹೇಳಿದ್ರು ಕೆಳಗಡೆ. ನಾವು ಇನ್ನೇನು ಹೊರಡ್ಬಿಡ್ಬೇಕು ಅಂತಿದ್ವಿ, ಅಷ್ಟೊಳಗೆ ರವಿ ಸರ್ ಬಂದರು. ಸೊ ಅಂದರೆ ನನ್ನ ಜೀವನದ ಮೊದಲನೇ ತಾಳ ಮೇಳ ಶ್ರುತಿ ಅಂತಂದರೆ ಆ ಒಂದು ದೊಡ್ಡ ಲೆಜೆಂಡ್ರಿ ಕಾಂಬಿನೇಷನ್. ಅವರ ಬ್ಲೆಸ್ಸಿಂಗ್ಸೇ ನಾನು ಇವತ್ತು ಇಲ್ಲಿದ್ದೀನಿ ಅಂತಂದರೆ ಖಂಡಿತ ತಪ್ಪಲ್ಲ. ಥ್ಯಾಂಕ್ ಯು ನಿಮಗೂ ಹಾಗೂ ರವಿ ಸರ್ಗೂ ಈ ಮೂಲಕ ನಾನು ಇಲ್ಲಿ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟ. ವೆರಿ ಗುಡ್, ವೆರಿ ಗುಡ್. ನೀನು ಈಗಾಗಲೇ ಸ್ಟಾರಪ್ಪ.
ಈಗ ನಿನ್ನ ಮಗಳು ಸ್ಟಾರ್ ಆಗಿದ್ದಾಳಲ್ಲ, ಇಡೀ ಕರ್ನಾಟಕದಲ್ಲಿ ಅವಳು ಮಿಂಚಿಸ್ತಿದ್ದಾಳಲ್ಲ, ನಿನ್ನ ಹೆಸರು ಎಲ್ಲೋ ಇದೆಯಪ್ಪ ಈಗ. ಥ್ಯಾಂಕ್ ಯು ಗುರುಗಳೇ, ಥ್ಯಾಂಕ್ ಯು ಸೊ ಮಚ್, ಥ್ಯಾಂಕ್ ಯು ಸರ್. ಒಂದು ಸ್ಫೂರ್ತಿಯ ದೇಗುಲ ದೇವಸ್ಥಾನದಲ್ಲಿ ನಾನು ಇವತ್ತು ಬಂದು ನಿಂತಿದ್ದೀನಿ ಅಂದರೆ ಖಂಡಿತ ಉತ್ಪ್ರೇಕ್ಷೆ ಅಲ್ಲ. ಒಂದು ಅದ್ಭುತವಾದಂಥ ಸಂಚಿಕೆಯನ್ನು ಎಂಜಾಯ್ ಮಾಡೋಣ. ಜೊತೆಗೆ ಸ್ಪೆಷಲ್ ಅತಿಥಿಯೊಬ್ಬರನ್ನ ಆಹ್ವಾನಿಸುವಂತ ಸಮಯ. ಇವರು ದೇಶ ವಿದೇಶಗಳಲ್ಲಿ ತಮ್ಮ ವಿಶಿಷ್ಟ ಹಾಡಿನ ವೈಖರಿಯಿಂದ ಜನಪ್ರಿಯರಾದಂತ ಸಂಗೀತ ನಿರ್ದೇಶಕ ಜೋಗಿ, ಆಪ್ತ ಮಿತ್ರ, ಉಪೇಂದ್ರ, ಕರಿಯ, ಮೈಲಾರಿ ಅಂತಹ ಸಾಲು ಸಾಲು ಚಿತ್ರಗಳಿಗೆ ಹಿಟ್ ಹಾಡುಗಳನ್ನ ಕೊಟ್ಟು ಟ್ರೆಂಡ್ ಸೃಷ್ಟಿ ಮಾಡಿದಂತವರು. ಮೈಕ್ ಹಿಡಿದ್ರೆ ಸಾಕು ವೇದಿಕೆಗೆ ಡಬಲ್ ಎನರ್ಜಿ ಬರುತ್ತೆ, ಹಾಡುಗಾರರಿಗೆ ಹೊಸ ಹುಮ್ಮಸ್ ಸಿಗುತ್ತೆ. ಸೊ ಲೆಟ್ಸ್ ವೆಲ್ಕಮ್ ನಟ, ಗಾಯಕ, ಸಂಗೀತ ನಿರ್ದೇಶಕ, ಸ್ಯಾಂಡಲ್ವುಡ್ ಅಲ್ಲಿ ಸಿಕ್ಕಾಪಟ್ಟೆ ಸೆನ್ಸೇಷನ್ ಹಿಟ್ ನ ಕೊಟ್ಟಂತಹ ಗುರು ಕಿರಣ್ ಸರ್. ವೆಲ್ಕಮ್ ಸರ್. ಥ್ಯಾಂಕ್ಸ್ ತುಂಬಾ. ಸರಿಗಮಪ್ಪ ಅಂದ್ರೆ ಒಂದು ಜೋಶು, ಅದರಲ್ಲಿ ನೀವು ಬಂದಿರೋದಕ್ಕೆ ಇವತ್ತು ಡಬಲ್ ಜೋಶು. ನೀವು ಆ ಮೈಕ್ ಹಿಡಿಯೋ ಸ್ಟೈಲು, ಆ ಫೈರು ನಿಜವಾಗ್ಲೂ ಪ್ರತಿ ಹಾಡುಗಾರರಿಗೆ ಸ್ಫೂರ್ತಿ ಅಂದ್ರೆ ಖಂಡಿತ ತಪ್ಪಾಗಲ್ಲ ಸರ್. ಅಂತ ಜೋಶ್ ವೇದಿಕೆಯಲ್ಲಿ ನೀವು ಬಂದಿದ್ದೀರಿ, ಏನ್ ಅನ್ನಿಸ್ತಾ ಇದೆ ನಿಮ್ಗೆ? ಪ್ಲೀಸ್. ಇದು ನನಗೆ ಮನೆ ಥರ, ಯಾಕಂದ್ರೆ ಎಲ್ಲ ಸಂಗೀತಗಾರರು ಇರೋದ್ರಿಂದ ಸೊ ಮನೆಗೆ ಬಂದಂಗೆ ಆಗ್ತಾ ಇದೆ. ಇಂಡಸ್ಟ್ರಿಯಲ್ಲಿ ಒಂದು ಟ್ರೆಂಡ್ ಅಂತ ಅಂದ್ರೆ ಅದು ಈಸಿ ಅಲ್ಲ, ಅದು ದೊಡ್ಡ ಸಾಧನೆ. ಅದು ಆ ಟೈಮಲ್ಲೇನೆ ಎಕ್ಸ್ಪೆರಿಮೆಂಟ್ಗಳನ್ನ ನೀವು ಮಾಡಿದ್ರಿ, ಹೇಗೆ ಸಾಧ್ಯ ಆಯ್ತು? ಅದು ಒಳ್ಳೆ ಟೈಮ್ಗೆ ಒಳ್ಳೆ ಅವಕಾಶ ಸಿಕ್ತು ಒಂದು. ಆಮೇಲೆ ನಮ್ಮ ಸೀನಿಯರ್ಸ್ ಎಲ್ಲ ಇದ್ರು, ಅವ್ರ ಜೊತೆ ಇದ್ರಲ್ಲೆಲ್ಲ ಕಾಂಪೀಟ್ ಮಾಡಕ್ಕೆ ನಂಗೆ ಆಗಲ್ಲ. ಸೌಂಡಲ್ಲಿ ಹೆಂಗೆ ಹೊಡಿಬೇಕು ನೋಡಿ ಸೌಂಡ್ಗೆ ಶಿಫ್ಟ್ ಮಾಡಿದೆ ಅಷ್ಟೇ. ಎಸ್ ಜನ್ಯಾಜಿ, ಏನ್ ಹೇಳಕ್ ಇಷ್ಟಪಡ್ತೀರಿ? ಸರ್ ನಮಸ್ತೆ. 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 ಗುರು ಸರ್ ಬಂದಾಗ ಸಂಭ್ರಮನೇ. ಗುರು ಸರ್ ಇದ್ರೆ ಆ ಕಳೆನೇ ಬೇರೆ, ಯಾಕಂದ್ರೆ ನಿಜ ಈಸ್ ಅ ಟ್ರೆಂಡ್ ಸೆಟ್ಟರ್, ಅದ್ರಲ್ಲಿ ಎರಡನೇ ಮಾತಿಲ್ಲ. ಅವ್ರು ಬಂದಾಗ ಆ ದಿಕ್ಕನ್ನೇ ಚೇಂಜ್ ಮಾಡಿದ್ದು, ಅಂಡ್ ದ ವೇ ಹಿ ಸೌಂಡೆಡ್, ಆ ಹಾಡುಗಳನ್ನ ಸೌಂಡ್ ಮಾಡಿದ್ದು. ಎಷ್ಟೊಂದು ಹಾಡು ಹೇಳ್ತಾನೆ ಸರ್. ನೀವು ಬರ್ಬೇಕಾದ್ರೆ ನನ್ನ ಫೇವ್ರೇಟ್ 2080 ಲೇಡಿಯೇ, ಆ ಜಿಂಬೋಲೆ ಇವೆಲ್ಲ ಈಗಲೂ ಆ ಥರ ರೀಪ್ಲಿಕೇಟ್ ಮಾಡಕ್ ಆಗಲ್ಲ ಸರ್. ಐ ಡೋಂಟ್ ನೋ ಅದು ಯಾವ ತರ ಅದನ್ನ ಮೋಲ್ಡ್, ನಾನು ಸಿಗ್ದೆಲ್ಲ ಕೇಳ್ತಿರ್ತೀನಿ ಯಾವ ತರ ಮೋಲ್ಡ್ ಮಾಡಿದ್ರಿ ಸರ್. ಆ ಸಾಹಿತ್ಯನೂ ಕೂತಿದೆ, ಆ ಕಂಪೋಸಿಷನ್ ಹಂಗ್ ಕೂರ್ಸೋದು ಬಹಳ ಕಷ್ಟ. ವೆರಿ ಡಿಫಿಕಲ್ಟ್. ಇಟ್ಸ್ ಅ ಗ್ರೇಟ್ ಹಾನರ್ ಟು ಹ್ಯಾವ್ ಯು ಹಿಯರ್ ಸರ್. ಲವ್ ಯು ಆಲ್ವೇಸ್. ಯು ಆರ್ ಅ ಗ್ರೇಟ್ ಹ್ಯೂಮನ್ ಬೀಯಿಂಗ್ ಅಂಡ್ ಲೈಕ್ ಅ ಬ್ರದರ್. ನಿಜವಾಗ್ಲೂ ಒಂದು ಬ್ರದರ್ ಸ್ಥಾನದಲ್ಲಿ ಇರೋಂಥವ್ರು ಗುರು ಸರ್. ನನಗೆ ಥ್ಯಾಂಕ್ ಯು ಫಾರ್ ಬೀಯಿಂಗ್ ಹಿಯರ್ ಸರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.